ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಸರ್ಕಾರದ ಭರವಸೆಗೆ ಕ್ಯಾರೆ ಅಂದಿಲ್ಲ ಸಾರಿಗೆ ನೌಕರರು. ಸಂಜೆಯಿಂದಲೇ ಹಾಗಿದ್ರೆ ಬಸ್ಗಳು ರಸ್ತೆಗೆ ಇಳಿಯಲ್ವಾ? ರಾಜ್ಯದ 4 ನಿಗಮಗಳಲ್ಲೂ ಬಂಧನ ಬಿಸಿ ತಟ್ಟುತ್ತಾ ಅನ್ನುವಂತಹ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲಾ ವಿಚಾರಗಳು ಮತ್ತು ತಮ್ಮ ಮುಂದಿನ ನಿರ್ಧಾರದ ಬಗ್ಗೆ ಘೋಷಣೆ ಮಾಡಲಿಕ್ಕಿದ್ದಾರೆ. ಬಂದ್ಗೆ ಕರೆಯನ್ನ ನೀಡಿದ್ರೆ ಸಾರಿಗೆ ವ್ಯವಸ್ಥೆಯೇ ಅಯೋಮಯ ಆಗುತ್ತೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಈ ಯಾವ ನಿಗಮಗಳಿಂದಲೂ ಬಸ್ ರಸ್ತೆಗಿಳಿಯಲ್ಲ ಅಂತಂದ್ರೆ ಮುಂದೆ ಕಥೆ ಏನು? ಇದು ಸದ್ಯ ದೊಡ್ಡ ಪ್ರಶ್ನೆ. ಸರ್ಕಾರದನ್ನ ಹೇಗೆ ಸಂಭಾಳಿಸುತ್ತೆ, ಯಾವ ರೀತಿ ಸಾರಿಗೆ ನೌಕರರನ್ನ ವಿಶ್ವಾಸ ತಗೊಳ್ಬೇಕು ಅಂತ ಇದನ್ನ ಸುದೀರ್ಘವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 3 ಬಾರಿ ಸಭೆಯನ್ನ ನಡೆಸಿದ್ದಾರೆ. ಮಾನ್ಯ ಸಾರಿಗೆ ಸಚಿವರು ಸಭೆಯನ್ನ ನಡೆಸಿದ್ರು. ಅದಾದ ನಂತರ ನನ್ನ ಅಧ್ಯಕ್ಷತೆಯಲ್ಲೂ ಸಹ ಸಭೆಯನ್ನ ಮಾಡಿದ್ವಿ. ಇದಾದ ನಂತರ ಸರ್ಕಾರ ತನ್ನ ಒಂದು ನಿರ್ಧಾರವನ್ನ ಕೈಗೊಂಡು ಕೋವಿಡ್ ಪೀರಿಯಡ್ ಅಲ್ಲಿ ನಾನ್ ಪ್ರೊಡಕ್ಟಿವ್ ಪೀರಿಯಡ್ ಇಂಥ ಸಂದರ್ಭದಲ್ಲಿ ನಾವು ಸಂಬಳವನ್ನ ಸಹ ಕೊಟ್ಟಿದ್ದೀವಿ. ಆದರೂ ಸಹ ಇದಕ್ಕೆ ಸಂಬಂಧಿಸಿದಂತೆ 38 ತಿಂಗಳ ಪೈಕಿ ಈ ಒಂದು 14 ತಿಂಗಳು ಶ್ರೀನಿವಾಸ ಮೂರ್ತಿ ಕಮಿಟಿಯವರ ರೆಕಮೆಂಡೇಶನ್ ಪ್ರಕಾರ ಕೊಟ್ಟಿದ್ದಾರೆ ಮತ್ತು 24 ತಿಂಗಳಲ್ಲಿ 1 ವರ್ಷವನ್ನ ಮೈನಸ್ ಮಾಡಿ 12 ತಿಂಗಳ ಒಂದು ವೇತನವನ್ನ ಹಿಂಬಾಕಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆದೇಶ ಆಗಿದೆ. ಜೊತೆಗೆ ಈಗ ಏನು ಈ ಒಂದು 23 ವರೆಗೂ ಇತ್ತು, ಅದನ್ನ ನೆಕ್ಸ್ಟ್ ರಿವಿಷನ್ 27 ನಲ್ಲಿತ್ತು. ಅದಕ್ಕೆ ಈಗ 23ಕ್ಕೆ ಮಾಡೋದಕ್ಕೆ 25 ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸತ್ತಾರ್. ಈಗ ಫ್ರೀಡಂ ಪಾರ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಮುಂದಿನ ನಡೆ ಏನು ಸಾರಿಗೆ ನೌಕರರದ್ದು? ಸರ್ಕಾರದ ವತಿಯಿಂದ ಎಂಡಿ ಅವರು ಬಂದ್ರು, ಏನ್ ಹೇಳಬೇಕು ಅದನ್ನ ಹೇಳಿ ಹೊರಟು ಹೋದ್ರು. ಈಗ ಸಾರಿಗೆ ನೌಕರರು ಬಂದ್ ಮಾಡ್ತಾರಾ ಅಥವಾ ಎಂಡಿ ಅವರು ಹೇಳಿದಂತ ಮಾತನ್ನ ಗಮನಿಸಿ ಮತ್ತಷ್ಟು ಸಮಯಾವಕಾಶವನ್ನ ಕೊಡ್ತಾರಾ? ಶ್ರೀಪಾದ್ ಪಾಟೀಲ್, ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಇವತ್ತು ಒಂದನ್ನು ಎಕ್ಸ್ಪೆಕ್ಟ್ ಮಾಡಿತ್ತು. ಅಂದ್ರೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಬಂದಂತ ಸಂದರ್ಭದಲ್ಲಿ ಅವರೇನಾದ್ರೂ ನಮ್ಮ ಜೊತೆ ಮಾತುಕತೆಗೆ ಈ ಒಂದು ನಿಗದಿತ ದಿನಾಂಕವನ್ನು ಘೋಷಣೆ ಮಾಡಬಹುದು ಅನ್ನೋ ಭರವಸೆಯಲ್ಲಿದ್ರು. ಬಟ್ ಆ ರೀತಿ ಯಾವುದೇ ರೀತಿಯ ನಿಗದಿತ ದಿನಾಂಕವನ್ನು ಅಕ್ರಮ್ ಪಾಷಾ ಅವರು ಘೋಷಣೆ ಮಾಡದಂತ ಹಿನ್ನೆಲೆ ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮತ್ತೊಂದು ಸುತ್ತಿನ ಮಾತುಕತೆ ಆಡ್ತಾ ಇದೆ. ಬಟ್ ಇಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಅವರನ್ನು ಖುದ್ದು ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವರೊಂದು ಸ್ಪಷ್ಟನೆ ಕೊಟ್ಟರು. ಅಂದ್ರೆ ದಿನಾಂಕ ಅಂದ್ರೆ ಮೀಟಿಂಗ್ ದಿನಾಂಕ ಘೋಷಣೆ ಮಾಡೋದು ನಾನಲ್ಲ, ಅದು ಸಾರಿಗೆ ಸಚಿವರು ಘೋಷಣೆ ಮಾಡಬೇಕು. ಸಾರಿಗೆ ಸಚಿವರೇ ಶೀಘ್ರದಲ್ಲೇ ಘೋಷಣೆ ಮಾಡ್ತಾರೆ. ಒಂದು ಬಜೆಟ್ಗೆ ಮುಂಚಿತವಾಗಿ ಘೋಷಣೆ ಮಾಡಬಹುದು ಅಥವಾ ಬಜೆಟ್ ನ ಆಸುಪಾಸು ಆ ಒಂದು ವಾರದಲ್ಲೇ ಸಾರಿಗೆ ನೌಕರ. ಕಾರಣ ಏನಂದ್ರೆ ವೇದಿಕೆಯಲ್ಲಿ ಒಂದು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಮೂಲಕ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಗೆ ಕೊಟ್ಟರು. ಬಟ್ ಇಲ್ಲಿ ಮತ್ತೆ ಒಂದು ಗೊಂದಲ ಸೃಷ್ಟಿಯಾಯಿತು. ಪ್ರಮುಖ ಕಾರಣ ಏನಂದ್ರೆ ವೇದಿಕೆಯಲ್ಲಿ ಒಂದು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಿನ್ನೆ ಸರ್ಕಾರ ಏನು ಆದೇಶ ಮಾಡಿತ್ತು, 28 ತಿಂಗಳ ಅರಿಯರ್ಸ್ ಅನ್ನು ಕೊಡ್ತೀವಿ, ಜೊತೆಗೆ 2024 ಜನವರಿ 1ರ ಬದಲು 2025 ಏಪ್ರಿಲ್ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಒಂದು ಆದೇಶವನ್ನು ಹೊರಡಿಸ್ತಲ್ಲ. ಆ ಒಂದು ಆದೇಶದ ಬಗ್ಗೆ ಈ ಹಿಂದೆನೆ ದಿವಂಗತ ಅನಂತ್ ಸುಬ್ರಾವ್ ಅವರ ಜೊತೆ ಮಾತುಕತೆ ಆಗಿತ್ತು ಅನ್ನೋ ಹೊಸ ಬಾಂಬ್ ಸಿಡಿಸಿದ್ರು. ಇದರಿಂದ ಖುದ್ದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಯಿತು. ಅದಕ್ಕೆ ಇಮಿಡಿಯೇಟ್ ಆಗಿ ಸಾರಿಗೆ ನೌಕರರ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಖುದ್ದು ವೇದಿಕೆಯಲ್ಲಿ ಒಂದು ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಇಲ್ಲ, ನೀವು ಅನಂತ್ ಸುಬ್ರಾವ್ ಅವರು ಅವರ ವಿರುದ್ಧ ಒಂದು ಆರೋಪವನ್ನು ಮಾಡ್ತಾ ಇದ್ರೆ ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಒಂದು ಕೆಲಸವನ್ನು ಮಾಡಿದ್ರು. ಇದೇ ಕಾರಣಕ್ಕೆ ಅಲ್ಲಿ ಗೊಂದಲ ಸೃಷ್ಟಿಯಾಯಿತು. ತದನಂತರದಲ್ಲಿ ಅವತ್ತು ಅನಂತ್ ಸುಬ್ರಾವ್ ಜೊತೆಗಿದ್ದಂತಹ ಜಂಟಿ ಕ್ರಿಯಾ ಸಮಿತಿ ಕಾರ್ಯದರ್ಶಿ ಆಗಿರುವಂತಹ ವಿಜಯ್ ಭಾಸ್ಕರ್ ಅವರು ಒಂದು ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಇಲ್ಲ, ಅವತ್ತು ಮಾತುಕತೆ ಆಗಿದ್ದು ನಿಜ, ಬಟ್ ಅವತ್ತು ಅನಂತ್ ಸುಬ್ರಾವ್ ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಿರಲಿಲ್ಲ ಅನ್ನೋ ಸ್ಪಷ್ಟಪಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಇದೇ ಕಾರಣಕ್ಕೆ ಇದೀಗ ಒಂದು ಕಡೆಯಲ್ಲಿ ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿಯ ಜೊತೆಗೂ ಕೂಡ ಆಂತರಿಕವಾಗಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ. ಇದರ ಜೊತೆಗೆ ಇದೀಗ ಅಕ್ರಮ್ ಪಾಷಾ ಅವರು ಅಂದ್ರೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಯಾವುದೇ ರೀತಿಯ ದಿನಾಂಕವನ್ನು ಘೋಷಣೆ ಮಾಡಿಲ್ಲ. ಅಂದ್ರೆ ವೇತನ ಪರಿಷ್ಕರಣೆ ವಿಚಾರವಾಗಿ ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿ ಜೊತೆ ಮೀಟಿಂಗ್ಗೆ ದಿನಾಂಕವನ್ನು ಘೋಷಣೆ ಮಾಡದಂತ ಹಿನ್ನೆಲೆ ಇದೀಗ ಮತ್ತೊಂದು ಸುತ್ತಿನ ಮಾತುಕತೆ ಆಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಬಂದ್ ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಶ್ರೀಪಾದ್ ಪಾಟೀಲ್. ಓಕೆ ಸತ್ತಾರ್, ಈಗ 26 ತಿಂಗಳ ಹಿಂಬಾಕಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. 38 ತಿಂಗಳ ಹಿಂಬಾಕಿಯನ್ನೂ ಕೊಡಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಪಟ್ಟಾಗಿದೆ, ಬೇಡಿಕೆ ಆಗಿದೆ. ಇದರ ಜೊತೆಗೆ ಇನ್ನೂ ಹಲವು ಬೇಡಿಕೆಗಳು. ಇವರಿಗೆ ಆಶಾಭಾವ ಇದೆಯಾ ಸರ್ಕಾರದ ವಿಚಾರವಾಗಿ? ಬೇಡಿಕೆಗಳನ್ನ ಈಡೇರಿಸ್ತಾರೆ, ಇದರ ಜೊತೆಗೆ ಈಗಲೇ ಸರಿಯಾದ ಸಮಯ
ನಾವು ಇನ್ನಷ್ಟು ಟೈಟ್ ಮಾಡಿದ್ರೆ ಖಂಡಿತವಾಗಿಯೂ ಸರ್ಕಾರ ನಮ್ಮ ಪ್ರತಿಭಟನೆ, ನಮ್ಮ ನಿರ್ಧಾರಕ್ಕೆ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಸಾರಿಗೆ ನೌಕರರು ಇಟ್ಕೊಂಡಿದ್ದಾರೆ. ಶ್ರೀಪದ್ ಪಾಟೀಲ್, ಅಂದ್ರೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಗೆ ಹಿಂಬಾಕಿ ಹಣ ವಿಚಾರದಲ್ಲಿ ಹೆಚ್ಚಿನ ಭರವಸೆ ಇಲ್ಲ. ಅಂದ್ರೆ ಮತ್ತೆ 12 ತಿಂಗಳ ಹಣವನ್ನು ಅವರು ಕೊಡ್ತಾರ ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಭರವಸೆ ಇಲ್ಲ. ಬಟ್ ನಮ್ಗೆ ಬೇಕೇ ಬೇಕು ಅಂತ ಅನ್ನೋ ಪಟ್ಟವನ್ನು ಹಿಡಿದಿದ್ದಾರೆ ವಿನ ಅವರಿಗೆ ಸರ್ಕಾರದಿಂದ ಈ ಕಡೆ ಉಳಿದಂತಹ 12 ತಿಂಗಳ ಅರಿಯರ್ಸ್ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ನಂಬಿಕೆ ಇಲ್ಲ. ಯಾಕೆಂದ್ರೆ ಖುದ್ದು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಬೆಳಿಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನಮ್ಮ ಕೆಲಸ ಏನಿದೆ ಹಿಂಬಾಕಿ ಅನ್ನೋದು ವಿಚಾರದ ನಾವು ಮಾಡಿದ್ದೀವಿ ಅನ್ನೋ ಮೂಲಕ ಪರೋಕ್ಷವಾಗಿ ಮತ್ತೆ ನಾವು ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡಲ್ಲ ಅನ್ನೋ ಪರೋಕ್ಷವಾಗಿರುವಂತಹ ಒಂದು ಸಂದೇಶವನ್ನು ರವಾನಿಸಿದ್ರು. ಬಟ್ ಅವರಿಗೆ ಈಗಿರುವಂತಹ ಪ್ರಮುಖ ಬೇಡಿಕೆ ಏನಂದ್ರೆ 2025ರ ಏಪ್ರಿಲ್ 1ಕ್ಕೆ ಅನ್ವಯ ಆಗುವಂತೆ ವೇತನವನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ನಿನ್ನ ಸರ್ಕಾರ ಆದೇಶವನ್ನು ಹೊರಡಿಸಿತು. ಆ ಒಂದು ಆದೇಶ ನಮಗೆ ಒಪ್ಪಿಗೆ ಇಲ್ಲ. ನೀವು 2024ರ ನಿಯಮದಂತೆ ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು. ಅದರಂತೆ 2021ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ನೀವು ವೇತನ ಪರಿಷ್ಕರಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ಏನಾದರೂ ಮಾತುಕತೆ ಆಡ್ತಾರ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಇವತ್ತು ಕೆಎಸ್ಆರ್ಟಿಸಿ ಎಂಡಿ ಆಗಿರುವಂತಹ ಅಕ್ರಮ್ ಪಾಷಾ ಅವರ ಮುಂದೆ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅವರು ಹಿಂಬಾಕಿ ಹಣಕ್ಕಿಂತ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ರು. ಬಟ್ ಇಲ್ಲಿ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಯಾವುದೇ ರೀತಿಯ ಡೇಟ್ ಅನ್ನು ಕೊಟ್ಟಿರಲಿಲ್ಲ. ಜೊತೆಗೆ ಈ ಯಾವುದೇ ರೀತಿಯ ಮೀಟಿಂಗ್ ಡೇಟ್ ಕೊಡದಂತಹ ಹಿನ್ನೆಲೆ ಇವರಲ್ಲೂ ಕೂಡ ಒಂದಿಷ್ಟು ಗೊಂದಲ ಸೃಷ್ಟಿಯಾಯಿತು, ಆಕ್ರೋಶ ಕೂಡ ವ್ಯಕ್ತವಾಯಿತು. ಇಲ್ಲಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ವರ್ಷನ್ ಏನಂದ್ರೆ ನೀವು 2024ರ ಜನವರಿ 1ಕ್ಕೆ ಅನ್ವಯ ಆಗೋದು ವೇತನ ಪರಿಷ್ಕರಣೆ ಮಾಡಿ. ಬಟ್ ನಾವು 25% ಹೈಕ್ ಅನ್ನು ಕೇಳಿದ್ವಿ, ಅದರಲ್ಲಿ ಏನಾದ್ರೂ ಚೌಕಾಸಿ ಮಾಡಿದನ್ನ ಒಪ್ತಿ. ಅದು ಬಿಟ್ಟು ಡೇಟಿನ ವಿಚಾರದಲ್ಲಿ 2024ರ ಜನವರಿ 1ರ ಬದಲು 2025ರ ಏಪ್ರಿಲ್ 1ಕ್ಕೆ ನೀವು ವೇತನ ಪರಿಷ್ಕರಣೆ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನು ಒಪ್ಪಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಕೂಡ ಕೊಟ್ಟಿದೆ. ಈ ಹಿನ್ನೆಲೆ ಮತ್ತೊಮ್ಮೆ ಆಂತರಿಕವಾಗಿ ಏನಾದರೂ ಮಾತುಕತೆ ಆಡಬಹುದು. ಯಾಕಂದ್ರೆ ಸಾರಿಗೆ ಸಚಿವರ ಜೊತೆ ಈ ಹಿಂದೆ ಯಾವುದೇ ರೀತಿಯ ಬಂದಾದ ಸಂದರ್ಭದಲ್ಲಿ ಸಾರಿಗೆ ಸಚಿವರು ಬಹುತೇಕ ಜಂಟಿ ಕ್ರಿಯಾ ಸಮಿತಿಯ ಬೇಡಿಕೆಗೆ ಒಪ್ಪಿದ್ರು. ಇದೇ ಕಾರಣಕ್ಕೆ ಇವತ್ತೇನಾದರೂ ಮತ್ತೆ ಈಗ ಆಂತರಿಕವಾಗಿ ಅವ್ರ ಜೊತೆ ಮಾತಾಡಿ ಮತ್ತೆ ಏನಾದರೂ ಡೇಟ್ ಅನೌನ್ಸ್ ಮಾಡ್ತಾರ ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ಮೀಟಿಂಗ್ ಆಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಈ ಬಗ್ಗೆ ಕೂಡ ಅಧಿಕೃತವಾಗಿರುವಂತಹ ಘೋಷಣೆ ಹೊರಬರುತ್ತೆ. ಶ್ರೀಪಾದ್ ಪಾಟೀಲ್, ಅಲ್ಲಿ ಸದ್ಯ ಯಾವ ರೀತಿಯ ವಾತಾವರಣ ಇದೆ ಅಂತಂದ್ರೆ ಬಂದನ್ನ ಮುಂದುವರಿಸುವಂತ ವಾತಾವರಣ ಇದೆಯಾ, ಅಥವಾ ಈಗ ಎಂಡಿ ಸಾಹೇಬರು ಬಂದಿದ್ರು ಅವರ ಮಾತಿನಂತೆ ಇನ್ನಷ್ಟು ಸಮಯಾವಕಾಶ ಕೊಡುವಂತಹ ಚರ್ಚೆಗಳು ಆಗ್ತಾ ಇದೆಯಾ? ಸಾಧ್ಯ ಆದ್ರೆ ಅಲ್ಲಿರುವಂತಹ ಸಾರಿಗೆ ನೌಕರು ಏನ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಮಾತಾಡಿಸುವಂತ ಪ್ರಯತ್ನ ನಿಮ್ಮಿಂದ ಆಗ್ಬಹುದು. ಸತ್ತಾರ್, ಶ್ರೀಪಾದ್ ಪಾಟೀಲ್, ಸದ್ಯಕ್ಕೆ ನಿಮ್ಗೆ ಈ ಒಂದು ಪ್ರತಿಭಟನಾ ನಡೆಯುವಂತಹ ಜಾಗದ ದೃಶ್ಯವನ್ನು ತೋರಿಸ್ತಾ ಹೋಗ್ತಾ. ಯಾಕಂದ್ರೆ ಇಲ್ಲಿರುವಂತಹ ಹೊರ ರಾಜ್ಯದಿಂದ ಬಂದಿರುವ ಅಂದ್ರೆ ಹೊರ ಜಿಲ್ಲೆಗಳಿಂದ ಬಂದಿರುವಂತಹ ಬಹುತೇಕ ನೌಕರರು ಕೂಡ ಇದೀಗ ಗೊಂದಲದಲ್ಲಿದ್ದಾರೆ. ಏನಾಗುತ್ತೆ ಅನ್ನೋ ಗೊಂದಲ ಕೂಡ ಅವರಲ್ಲೂ ಕೂಡ ಇದೆ. ಈ ನಡುವೆ ಸಾರಿಗೆ ನೌಕರು ಯಾರು ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಅವರು ಇದೀಗ ರಹಸ್ಯವಾಗಿ ಈ ಒಂದು ಸ್ಟೇಜ್ ನ ಹಿಂಭಾಗದ ಒಂದು ಜಾಗದಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ. ಅಲ್ಲಿ ಅವರು ಯಾರನ್ನು ಕೂಡ ಬಿಟ್ಕೊಟ್ಟಿಲ್ಲ. ಅಂದ್ರೆ ಆಂತರಿಕವಾಗಿ ಚರ್ಚೆ ಆಗಬೇಕಾಗಿರೋದ್ರಿಂದ ಯಾವ ಮೀಡಿಯಾದವರನ್ನಾಗಿರಲ್ಲ ಅಥವಾ ಬೇರೆ ಆ ಸಂಘಟನೆಯಲ್ಲಿರುವಂತಹ ಒಟ್ಟು ಏನ್ ಸಂಘಟನೆಯಲ್ಲಿರುವಂತಹ ಜನರನ್ನು ಹೊರತುಪಡಿಸಿ ಬಹುತೇಕ ಯಾರನ್ನು ಕೂಡ ಆ ಒಂದು ಜಾಗಕ್ಕೆ ಹೋಗದಂತೆ ತಡೆ ಹಿಡಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆ ಸದ್ಯ ಆಂತರಿಕವಾಗಿ ಚರ್ಚೆ ಆಗ್ತಾ ಇದೆ. ಎಲ್ಲಾ ಮುಖಂಡರು ಕೂಡ ಸೇರಿ ಇದೀಗ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಅವರು ಹೈಲೈಟ್ ಮಾಡ್ತಾ ಇರುವಂತದ್ದು ಒಂದು ಅಂದ್ರೆ ಇವರಿಗೆ ಸದ್ಯಕ್ಕೆ ಹಿಂಬಾಕಿ ಅನ್ನೋದು ವಿಚಾರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಹೋಪ್ಸ್ ಇಲ್ಲ. ಅದರ ಬದಲಾಗಿ ಈ ಒಂದು ವೇತನ ಪರಿಷ್ಕರಣೆ ವಿಚಾರವಾಗಿ ಏನಾದ್ರೂ ಚೌಕಾಸಿ ಅನ್ನೋದಕ್ಕಿಂತ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಆಡಬಹುದಾ ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ನಿಮ್ಗೆ ಆ ಒಂದು ಮೀಟಿಂಗ್ ನ ದೃಶ್ಯವನ್ನು ತೋರಿಸಲು ಕೂಡ ಪ್ರಯತ್ನ ಮಾಡ್ತೀನಿ. ಬಟ್ ಸದ್ಯಕ್ಕೆ ಯಾವುದೇ ರೀತಿಯ ಜನರನ್ನು ಕೂಡ ಇವರು ಈ ಒಂದು ಜಾಗಕ್ಕೆ ಬಿಟ್ಟಿಲ್ಲ. ಇದೇ ಕಾರಣಕ್ಕೆ ಕೂಡ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲದಂತಹ ಕಾರಣಕ್ಕಾಗಿ ನಾವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಅಂದ್ರೆ ಅವ್ರ ಪ್ರತಿಕ್ರಿಯೆ ಕೇಳಲು ಟ್ರೈ ಮಾಡಿದ್ರು. ಬಟ್ ಅವರ ಸದ್ಯಕ್ಕೆ ಅವರ ಆಂತರಿಕವಾಗಿ ಮೀಟಿಂಗ್ ನಲ್ಲಿ ಬಿಸಿಯಾಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಫೈನ್ ಸತ್ತಾರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಸದ್ಯ ಏನಾಗ್ಬೋದು, ಬಂದ್ ಮುಂದುವರಿಯುತ್ತಾ, ಹೆಂಗೆ, ಏನ್ ಕತೆ, ಬಂದ್ ನಡೆಸೋ